ಬಜೆಟ್ ಇದೆ, ಇಲಾಖಾವಾರು ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೌದು, ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ. ನಾಳೆ ನಮ್ಮದು ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ. ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆಗುತ್ತೆ. ಸರಿ ಸರ್, ಎನಿ ಡಿಸ್ಕಷನ್ ಆನ್ ದಿ ರಿಸರ್ವ್ ಫಾರ್ 10 ಸ್ಟೂಡೆಂಟ್ಸ್? ಇನ್ನೂ ಆಗಿಲ್ಲ, ಮಾಡ್ತೀವಿ. ಸರ್, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರಬೇಕಾದಾಗ ನಿರ್ಧಾರ ಅಲ್ಲ, ನಮ್ಮ ತೀರ್ಮಾನಗಳು ಆಗಬೇಕಲ್ಲ. ನಿರ್ಧಾರ ಆಮೇಲೆ ನಾವೀಗ ಕೋರ್ಟಿಗೂ ಕೂಡ ಹೇಳಬೇಕಾಗುತ್ತೆ. ದಿಸ್ ಇಸ್ ವಾಟ್ ದಿ ಗೌರ್ಮೆಂಟ್ ಫೀಲ್ಸ್ ಅಂತ ನಮ್ಮ ಅಭಿಪ್ರಾಯನೂ ಹೇಳಬೇಕಾಗುತ್ತೆ. ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್ ಅದನ್ನು ನಾವು ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸೋದು ಒಳ್ಳೆಯದು ಅಂತ. ಸರ್ಕಾರದ ಮನಸ್ಸಿನಲ್ಲಿ ಏನಾದರೂ ಲೈಕ್ ಅನುಮತಿ ಕೊಡಬೇಕು ಅನ್ನೋಂಥ ವಿಚಾರ ಇದೆ. ಯಾಕಂದರೆ ತಡೆಗೊಳ್ಳಿದ್ದು ಹೈಕೋರ್ಟಲ್ಲಿ ಅದು ಸ್ಟ್ಯಾಂಡ್ ಆಗಿತ್ತು. ಪರ ವಿರೋಧಗಳು ಯಾವತ್ತಿಗೂ ಇದೆ. ಅದನ್ನೇ ನಾವು ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರದ ನಿಲುವು ಅಂತ ಒಂದಿರುತ್ತೆ. ದಿಸ್ ಇಸ್ ದಿ ಗೌರ್ಮೆಂಟ್ಸ್ ಪೊಸಿಷನ್ ಅಂತ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಸುಪ್ರೀಂ ಕೋರ್ಟಿಗೆ ಹೇಳಬೇಕಾಗುತ್ತೆ. ದಿಸ್ ಇಸ್ ದಿ ಪೊಸಿಷನ್ ಆಫ್ ದಿ ಗೌರ್ಮೆಂಟ್ ಅಂತ ಅದನ್ನು ಮಾಡಬೇಕು.